ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡದ ಹತ್ತಿರ ಮೂರ್ಕಟ್ಟೆ. ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಸೊಪ್ಪುಗಳ ಸೇವನೆಯಲ್ಲಿ ಅಡಗಿದೆ ಆರೋಗ್ಯದ ಗುಟ್ಟು, ಈ ಕುರಿತಾದ ವಿಚಾರಗಳನ್ನು ನೋಡೋಣ. ನಾವು ತಿನ್ನುವ ಆಹಾರದಲ್ಲಿ ಬಹಳ ಮುಖ್ಯವಾಗಿ ಸೊಪ್ಪನ್ನ, ಆ ಸೊಪ್ಪಿನ ಆ ಒಂದು ಪೋಷಕ ಸತ್ವಗಳನ್ನ ಸರಿಯಾಗಿ ತಿಳ್ಕೊಂಡ್ರೆ ಅದರಿಂದ ನಮ್ಮ ಆರೋಗ್ಯದಲ್ಲಿ ಬಹಳ ಒಳ್ಳೆಯ ಸದೃಢತೆ ನಮಗೆ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾದ್ರೆ ಅಂಥದ್ದೇನಿದೆ ಈ ಸೊಪ್ಪಿನಲ್ಲಿ ಅನ್ನೋದನ್ನ ಸರಿಯಾಗಿ ತಿಳ್ಕೊಳ್ಳೋದ್ರೆ, ನಮ್ಮ ಶರೀರದ ಶುದ್ಧೀಕರಣ ಮಾಡಲಿಕ್ಕೆ ಬೇಕಾಗಿರುವ ಫೈಬರ್ನ ಅಂಶ ಯಥೇಚ್ಛವಾಗಿ ಈ ಸೊಪ್ಪಿನಲ್ಲಿದೆ. ಫೈಬರ್ ಅಂತಕ್ಕಂಥದ್ದು ನಮ್ಮ ಶರೀರದ ಶೋಧನೆಯ ಪ್ರಧಾನವಾಗಿರ್ತಕ್ಕಂಥ ಒಂದು ಪೋಷಕ ಸತ್ವ, ಒಂದು ಆಹಾರದ ಸತ್ವ. ಇದು ನಮ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ಆರ್ಗನ್ಸ್ಗಳನ್ನು, ನಮ್ಮ ಲಿವರ್ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಪಿತ್ತಕೋಶ ಆಗಿರ್ಬೋದು, ಕರಳುಗಳಾಗಿರ್ಬೋದು, ಅದರಲ್ಲಿ ದೊಡ್ಡ ಕರಳು, ಸಣ್ಣ ಕರಳು ಅಂತ ಬರ್ತದೆ, ಹೃದಯ, ಶ್ವಾಸಕೋಶ, ಮೆದುಳು ಹಾಗೂ ಗ್ರಂಥಿಗಳು ಬರ್ತವೆ. ಪೀನಿಯಲ್, ಪಿಟ್ಯೂಟರಿ, ಥೈರಾಯ್ಡ್, ರೀಪ್ರೊಡಕ್ಟಿವ್ ಗ್ರಂಥಿಗಳು, ಹೀಗೆ ಎಲ್ಲ ಆಂತರಿಕ ಅವಯವಗಳಂತ ಏನಿದಾವಲ್ಲ, ಇವುಗಳನ್ನ ಶುಭ್ರವಾಗಿರಿಸಿ ಶರೀರದ ಜೀರ್ಣಾಂಗ ವ್ಯವಸ್ಥೆಯನ್ನ ಕ್ರಿಯಾಶೀಲವಾಗಿಡುವ ಶಕ್ತಿ ಸೊಪ್ಪುಗಳಿಗಿದೆ. ಅದಕ್ಕೆ ನೋಡಿ, ನೀವು ಯಾವ ಪ್ರಾಣಿಗಳು ಸೊಪ್ಪನ್ನ ಸೇವನೆ ಮಾಡ್ತವೆ ಅವುಗಳ ಆರೋಗ್ಯ ಬಹಳ ಚೆನ್ನಾಗಿರ್ತದೆ, ಅವುಗಳು ಬಹಳ ಚುರುಕಾಗಿರ್ತವೆ, ಅವುಗಳನ್ನ ನೋಡ್ಲಿಕ್ಕೆ ಬಹಳ ಮುದ್ದು ಮುದ್ದಾಗಿ ಕಾಣಿಸ್ತವೆ. ಜಿಂಕೆ, ಕುರಿ, ಆಡು, ಹಸು, ಇವುಗಳು ನೋಡಬೇಕಾದ್ರೆ ಇವುಗಳ ಮುಖವನ್ನು ನೋಡಿ, ಬಹಳ ಅಂದ್ರೆ ಮುಗ್ಧವಾಗಿ ಮುದ್ದಾಗಿ ಕಾಣಿಸ್ತದೆ. ಯಾಕಂದ್ರೆ ಅವು ಸೊಪ್ಪು, ಹುಲ್ಲು ಇಂಥದನ್ನೇ ತಿಂತವೆ. ಹಸಿರು ಸೊಪ್ಪುಗಳು, ಅದನ್ನು ಇಂಗ್ಲಿಷ್ನಲ್ಲಿ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂತ ಕರೀತಾರೆ. ಮತ್ತು ಅವುಗಳಿಗೆ ಮಲಬದ್ಧತೆ ಆಗಿರೋದನ್ನ ನೀವು ನೋಡ್ಲಿಕ್ಕೆ ಆಗಲ್ಲ. ಅಷ್ಟು ಅವುಗಳ ಆರೋಗ್ಯ ಸದೃಢವಾಗಿರ್ಲಿಕ್ಕೆ ಸೊಪ್ಪುಗಳು, ಅವುಗಳನ್ನ ಸೇವನೆ ಮಾಡೋದೇ ಅವುಗಳಿಗೆ ಮೂಲ ಕಾರಣ. ಅದಕ್ಕೆ ನಮ್ಮ ಆಹಾರದಲ್ಲಿ ಸೊಪ್ಪಿನ ಪ್ರಮಾಣ ಸಮರ್ಪಕವಾಗಿದ್ದಾಗ ಶರೀರದ ಎಲ್ಲಾ ಜೀವಕೋಶಗಳ ಶುದ್ಧೀಕರಣವಾಗುತ್ತೆ. ಅದು ಹೇಗೆ, ವಾಟ್ ಈಸ್ ದ ಎವಿಡೆನ್ಸ್ ಅಂತ ಹೇಳಿದ್ರೆ, ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಇದು ಬೇಕಲ್ಲ ನಿಮಗೆ, ಎವಿಡೆನ್ಸ್ ಬೇಕಲ್ಲ, ಸಾಕ್ಷಿ ಆಧಾರ ಬೇಕಲ್ಲ. ಅದನ್ನೂ ಕೂಡ ನಾವು ತಿಳ್ಕೊಳ್ಳೋದಾದ್ರೆ, ಇದರಲ್ಲಿರ್ತಕ್ಕಂಥ ಫೈಬರ್ನ ಅಂಶ ಮೂಲವಾಗಿ ನಮ್ಮ ಡೈಜೆಸ್ಟಿವ್ ಎಂಜೈಮ್ಸ್ಗಳನ್ನ ಕ್ರಿಯಾಶೀಲಗೊಳಿಸುತ್ತೆ. ಸೊಪ್ಪನ್ನು ತಿಂದಾಗ ಬಾಯಿಂದ ಹಿಡಿದು ಗುದದ್ವಾರದವರೆಗೂ ಇರತಕ್ಕಂಥ ಆ ಡೈಜೆಸ್ಟಿವ್ ಎಂಜೈಮ್ಸ್ಗಳು, ಆಮೇಲೆ ಜೀರ್ಣಾಂಗ ವ್ಯವಸ್ಥೆಯ ಆ ಒಂದು ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಸೂಕ್ಷ್ಮಾಣು ಜೀವಿಗಳನ್ನ, ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ಜೀವಿಗಳಿರ್ತವೆ. ನಮ್ಮ ಆಹಾರ ಜೀರ್ಣ ಆಗ್ಬೇಕಂದ್ರೆ ಆ ಸೂಕ್ಷ್ಮಾಣು ಜೀವಿಗಳು ಕೂಡ ಮೂಲ ಕಾರಣ. ಹಾಗೂ ನಮ್ಮ ಲಿವರ್ನಲ್ಲಿರ್ತಕ್ಕಂಥ ಡೈಜೆಸ್ಟಿವ್ ಜ್ಯೂಸ್ ಆಗಿರ್ಬೋದು, ಇವೆಲ್ಲವುಗಳನ್ನು ಕೂಡ ಏನ್ ಮಾಡ್ತವೆ, ಇದು ಕ್ರಿಯಾಶೀಲಗೊಳಿಸುತ್ತೆ. ಇದು ಕ್ರಿಯಾಶೀಲಗೊಳಿಸುತ್ತೆ ಅನ್ನೋದಕ್ಕೆ ಹಲವಾರು ಎವಿಡೆನ್ಸ್ಗಳಿದಾವೆ, ರಿಸರ್ಚ್ ಪೇಪರ್ಗಳಿದಾವೆ. ನೀವು ಗೂಗಲಿಗೆ ಹೋಗಿ ಸರ್ಚ್ ಮಾಡಿ ನೋಡ್ಬೋದು. ಕೆಲವು ಜನ ಡೈಜೆಷನ್ ಸಮಸ್ಯೆ ಇದ್ರೆ, ಆಮೇಲೆ ಕಾನ್ಸ್ಟಿಪೇಷನ್ ಸಮಸ್ಯೆ ಇದ್ರೆ, ಈ ಎಲೆಗಳ ಎಕ್ಸ್ಟ್ರಾಕ್ಟ್ ಅನ್ನೇ ಔಷಧಿಯನ್ನಾಗಿ ಮಾಡಿ ಸಪ್ಲಿಮೆಂಟ್ನಾಗಿ ಮಾರ್ತಕ್ಕಂಥದನ್ನ ನೋಡ್ಬೋದು ನೀವು. ಹಾಗಾಗಿ ಈ ಎಲೆಗಳಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿ, ನಮ್ಮ ಜೀರ್ಣಾಂಗ ವ್ಯವಸ್ಥೆನ ಕ್ರಿಯಾಶೀಲಗೊಳಿಸುವ ಶಕ್ತಿ ಇರೋದನ್ನ ನಾವು ಕಾಣಬಹುದು. ಯಾವಾಗ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿರ್ತದೆ, ಯಾರಲ್ಲಿ ಡೈಜೆಷನ್ ಚೆನ್ನಾಗಿರುತ್ತೆ, ಮತ್ತೆ ಮಲ ವಿಸರ್ಜನೆ ಸರಿಯಾಗುತ್ತೆ, ಮೂತ್ರ ವಿಸರ್ಜನೆ ಸರಿಯಾಗುತ್ತೆ, ಅವರ ಶರೀರದಲ್ಲಿ ಟಾಕ್ಸಿಸಿಟಿ ಉಂಟಾಗಲಿಕ್ಕೆ ಸಾಧ್ಯನೇ ಇಲ್ಲ.
ಮಲ ವಿಸರ್ಜನೆ ಸರಿಯಾಗಿ ಆಗಬೇಕು, ಮೂತ್ರ ವಿಸರ್ಜನೆ ಸರಿಯಾಗಿ ಆಗಬೇಕು, ಡೈಜೆಷನ್ ಚೆನ್ನಾಗಿ ಆಗಬೇಕು, ಬೆವರು ಶರೀರದಿಂದ ಹೊರಗಡೆ ಚೆನ್ನಾಗಿ ಹೋಗ್ಬೇಕು. ಇದು ಸರಿಯಾಗಿ ಹೋಯ್ತಂದ್ರೆ ಟಾಕ್ಸಿನ್ ಡೆಪಾಸಿಟ್ ಆಗುವ ಪ್ರಮೇಹನೇ ಬರೋದಿಲ್ಲ. ಆ ಪ್ರಮೇಯನೇ ಬರೋದಿಲ್ಲ. ಯಾವಾಗ ಆ ಟಾಕ್ಸಿನ್ ಡೆಪಾಸಿಟ್ ಆಗೋ ಪ್ರಮೇಯನೇ ಬರೋದಿಲ್ಲ, ಅವಾಗ ಅಂಗಾಂಗಗಳಲ್ಲಿ ಅಶುದ್ಧಿಯ ಸಮಸ್ಯೆಗಳು ಬರೋದಿಲ್ಲ. ಅಂಗಾಂಗಗಳ ಅಶುದ್ಧಿಗೆ ರೋಗ ಉತ್ಪತ್ತಿಗೆ ಮೂಲ ಕಾರಣ. ಎಲ್ಲೆಲ್ಲಿ ಮಲ ಸಂಗ್ರಹಣೆ ಆಗುತ್ತೆ ಅಲ್ಲೆಲ್ಲಿ ರೋಗ ಬರ್ತದೆ. ಆ ಹೊಲಸು ಹೃದಯದಲ್ಲಿ ಸಂಗ್ರಹಣೆ ಆದರೆ ಹೃದಯ ಬ್ಲಾಕ್ ಆಗುತ್ತೆ, ಮೆದುಳಿನಲ್ಲಿ ಸಂಗ್ರಹಣೆ ಆದರೆ ಮೆದುಳಿನಲ್ಲಿ ಟ್ಯೂಮರ್ಗಳಾಗ್ತವೆ. ಆಮೇಲೆ ಶ್ವಾಸಕೋಶದಲ್ಲಿ ಹೊಲಸು ಸಂಗ್ರಹಣೆ ಆದರೆ ಆ ಶ್ವಾಸಕೋಶದ ಅಲರ್ಜಿಗಳು, ಅಸ್ತಮಾ, TB ಇಂಥ ಸಮಸ್ಯೆಗಳು ಬರ್ತವೆ. ಆ ಹೊಲಸು ಲಿವರ್ನಲ್ಲಿ ಸಂಗ್ರಹಣೆ ಆದರೆ ಲಿವರ್ ಸಿರಿಸಿಸ್ ಹಾಗೂ ಫ್ಯಾಟಿ ಲಿವರ್ ಅಂತಕ್ಕಂಥ ಸಮಸ್ಯೆಗಳು ಬರ್ತವೆ. ಕರುಳಿನಲ್ಲಿ ಸಂಗ್ರಹಣೆ ಆಯಿತು ಅಂತ ಹೇಳಿದ್ರೆ ಕರುಳಿನ ಶಕ್ತಿ ಕಡಿಮೆ ಆಗ್ತಾ ಬರ್ತದೆ. ಹಾಗೆ ಅಲ್ಸರೇಟಿವ್ ಕೊಲೈಟಿಸ್, ಕಾನ್ಸ್ಟಿಪೇಷನ್, IBS, IBD ಇಂತಹ ಸಮಸ್ಯೆಗಳು ಎದುರಾಗ್ತವೆ. ಆ ಹೊಲಸಿನ ಅಂಶ ಪ್ಯಾಂಕ್ರಿಯಾಸ್ ಮೇಲೆ ಸಂಗ್ರಹಣೆ ಆಯಿತು, ಪ್ಯಾಂಕ್ರಿಯಾಸ್ನ ಒಳಗೆ ಸಂಗ್ರಹಣೆ ಆಯಿತು ಅಂದರೆ ಇನ್ಸುಲಿನ್ ಉತ್ಪತ್ತಿಗೆ ತೊಂದರೆ ಆಗ್ತದೆ, ಡಯಾಬಿಟಿಸ್ ಬರ್ತದೆ. ಥೈರಾಯ್ಡ್ ಗ್ರಂಥಿ ಮೇಲೆ ಆಯಿತು ಅಂತ ಹೇಳಿದ್ರೆ ಥೈರಾಯ್ಡ್ T3, T4, TSH ಹಾರ್ಮೋನ್ಗಳು ಅಸಮತೋಲನವಾಗಿ ಥೈರಾಯ್ಡ್ ಬರ್ತದೆ. ಮೆದುಳಿನ ಜೀವಕೋಶಗಳ ಒಳಗಡೆ, ಗ್ರಂಥಿಗಳ ಒಳಗಡೆ ಸಮಸ್ಯೆ ಆಯಿತು ಅಂದರೆ ಪೀನಿಯಲ್ ಗ್ಲ್ಯಾಂಡಲ್ಲಿ ಆ ಬ್ಲಾಕೇಜ್ ಆದರೆ ಮೆಲಟೋನಿನ್ ಹಾರ್ಮೋನ್ ಸೆಕ್ರೇಷನ್ ಕಮ್ಮಿ ಆಗ್ತದೆ. ಹಾಗೆ ಆಕ್ಸಿಟೋಸಿನ್ ಹಾರ್ಮೋನ್ಗಳು, ಡೋಪಮಿನ್ ಅಂತಕ್ಕಂಥ ಹಾರ್ಮೋನ್ಗಳು ಇರ್ತವೆ, ಅಲ್ಲಿ ಗ್ರಂಥಿಗಳಿಂದ ಉತ್ಪತ್ತಿ ಆಗ್ತವೆ, ವಿಭಿನ್ನ ಗ್ರಂಥಿಗಳಿಂದ. ಅವುಗಳ ಅಸಮತೋಲನ ಉಂಟಾಗ್ತದೆ. ಹೀಗೆ ನಮ್ಮ ಶರೀರದಲ್ಲಿರುವ ಎಲ್ಲಾ ಸಿಸ್ಟಮ್, ಜೀರ್ಣಾಂಗ ವ್ಯವಸ್ಥೆ, ಅದನ್ನು ಡೈಜೆಸ್ಟಿವ್ ಸಿಸ್ಟಮ್ ಅಂತಾರೆ, ರೆಸ್ಪಿರೇಟರಿ ಸಿಸ್ಟಮ್, ಶ್ವಾಸ ಪ್ರಶ್ವಾಸದ ವ್ಯವಸ್ಥೆ, ಸರ್ಕ್ಯುಲೇಟರಿ ಸಿಸ್ಟಮ್, ಸಂಚಾರದ ವ್ಯವಸ್ಥೆ, ಸೆನ್ಸರಿ ಸಿಸ್ಟಮ್, ಸಂವೇದನಾತ್ಮಕವಾಗಿರ್ತಕ್ಕಂಥ ವ್ಯವಸ್ಥೆ, ಹಾಗೂ ಎಂಡೋಕ್ರೈನ್ ಸಿಸ್ಟಮ್, ಹಾರ್ಮೋನ್ಗಳ ವ್ಯವಸ್ಥೆ, ಇವೆಲ್ಲ ವ್ಯವಸ್ಥೆಗಳು ಯಾವಾಗ ಹದಗೆಡ್ತಾವಂದ್ರೆ ಅವುಗಳಲ್ಲಿ ಯಾವಾಗ ಅಶುದ್ಧಿ ಹೆಚ್ಚಾಗ್ತದೆ ಆವಾಗ ಇವೆಲ್ಲ ವ್ಯವಸ್ಥೆಗಳು ಹದಗೆಡ್ತವೆ. ಹಾಗಿದ್ರೆ ಇವೆಲ್ಲಾ ವ್ಯವಸ್ಥೆಗಳನ್ನ ಹದಗೆಡದಂತೆ ನೋಡ್ಕೊಳ್ತಕ್ಕಂತ ಶಕ್ತಿ ಯಾವ್ದಕ್ಕಿದೆ? ಸೊಪ್ಪಿಗಿದೆ. ಬಿಕಾಸ್ ಇದರಲ್ಲಿ ಇರ್ತಕ್ಕಂಥ ಫೈಬರ್ ಅಂಶ. ಹಾಗೆ ಸ್ವಚ್ಛ ಮಾಡೋದ್ರ ಜೊತೆಗೆ ಇವುಗಳಿಗೆ ಶಕ್ತಿಯನ್ನು ತುಂಬಬೇಕಲ್ಲ. ಇವುಗಳಿಗೆ ಶಕ್ತಿ ತುಂಬಬೇಕಂದ್ರೆ ಯಾವ ಪೋಷಕ ಸತ್ವ ಬೇಕು? ಮುಖ್ಯವಾಗಿ ಮಿನರಲ್ಸ್ಗಳ ಅಗತ್ಯತೆ ಇರ್ತದೆ, ವಿಟಮಿನ್ಸ್ಗಳ ಅಗತ್ಯತೆ ಇರ್ತದೆ, ಪ್ರೋಟೀನ್ ಅಗತ್ಯತೆ ಇರ್ತದೆ. ಆ ಎಲ್ಲಾ ಪೋಷಕ ಸತ್ವಗಳು ಸೊಪ್ಪಿನಲ್ಲಿ ಯಥೇಚ್ಛವಾಗಿ ನಮಗೆ ಸಿಗೋದ್ರಿಂದ ಅವುಗಳ ಶಕ್ತಿಗೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಬರೋದಿಲ್ಲ. ನಾವು ಚೆನ್ನಾಗಿ ಸ್ನಾನ ಮಾಡಿ ಸುಮ್ಮನೆ ಕೂತ್ರೆ, ಹೊಟ್ಟೆ ಹಸ್ಕೊಂಡು ಕೂತ್ರೆ ಏನಾಗ್ತದೆ? ಓಡಾಡ್ಲಿಕ್ಕೆ ಆಗ್ತದ? ನಿತ್ರಣ ಆಗ್ತದೆ. ಸ್ವಚ್ಛತೆ ಎಷ್ಟು ಮುಖ್ಯನೋ ಪೋಷಕ ಸತ್ವಗಳ ಪೂರೈಕೆನೂ ಕೂಡ ಅಷ್ಟೇ ಮುಖ್ಯ. ನೋಡಿ, ಸೊಪ್ಪುಗಳಲ್ಲಿ ಮುಖ್ಯವಾಗಿ ಸತ್ವವೂ ಇದೆ, ಸ್ವಚ್ಛತೆನೂ ಕೂಡ ಉಂಟು ಮಾಡತಕ್ಕಂಥ ಶಕ್ತಿನೂ ಕೂಡ ಇದೆ. ಹಾಗಾಗಿ ಶರೀರದ ಸ್ವಚ್ಛತೆಯನ್ನ ಕ್ರಿಯಾಶೀಲಗೊಳಿಸಿ ಶರೀರಕ್ಕೆ ಪೋಷಕ ಸತ್ವಗಳನ್ನ ಸಮರ್ಪಕವಾಗಿ ಒದಗಿಸುವ ಶಕ್ತಿ ಸೊಪ್ಪಿನ ಪದಾರ್ಥಗಳಲ್ಲಿ ನಾವು ಕಾಣಬಹುದು. ನುಗ್ಗೆ ಸೊಪ್ಪಾಗಿರ್ಬೋದು, ಬಸಳೆ ಸೊಪ್ಪಾಗಿರ್ಬೋದು, ದಂಟಿನ ಸೊಪ್ಪಾಗಿರ್ಬೋದು, ಆಮೇಲೆ ಕೊತ್ತಂಬರಿ ಸೊಪ್ಪಾಗಿರ್ಬೋದು, ಕರಿಬೇವಿನ ಸೊಪ್ಪಾಗಿರ್ಬೋದು, ಕಿರಿಕ್ ಸಾಲಿ ಅಂತ ಹೇಳ್ತಾರೆ, ಅದನ್ನು ಚಿಲ್ಕರಿವೆ ಅಂತ ಕೆಲವರು ಕರೀತಾರೆ, ಅದಾಗಿರಬಹುದು. ಆಮೇಲೆ ಮೆಂತ್ಯ ಸೊಪ್ಪಾಗಿರ್ಬೋದು, ನುಗ್ಗೆ ಸೊಪ್ಪು, ಹೀಗೆ ಸೊಪ್ಪುಗಳನ್ನ ಹೆಸರಿಸ್ತಾ ಹೋದ್ರೆ ಸುಮಾರು 100 ವಿಭಿನ್ನ ಪ್ರಕಾರದ ಸೊಪ್ಪುಗಳು ಇದ್ದಾವೆ. ಅವುಗಳನ್ನ ನಾವು ಸರಿಯಾಗಿ ಬಳಕೆನೇ ಮಾಡ್ತಾ ಇಲ್ಲ. ಸೊಪ್ಪುಗಳನ್ನ ಬಳಕೆ ಮಾಡೋದ್ರಿಂದ ಮುಖ್ಯವಾಗಿ ಸೊಪ್ಪಿನಲ್ಲಿ ಅದ್ಭುತವಾಗಿರ್ತಕ್ಕಂಥ ಔಷಧಿ ಸತ್ವಗಳ ಸ್ವರಸವೇ ಅಡಗಿದೆ. ಈಗ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ಕರಿಬೇವಿನ ಸೊಪ್ಪಿನ ಸ್ವರಸವನ್ನ ಕುಡಿದ್ರಿಂದ ಹಿಮೋಗ್ಲೋಬಿನ್, ಐರನ್ ಸಮಸ್ಯೆನೇ ಗುಣ ಆಗ್ತದೆ 1-2 ಚಮಚ ಬೆಳಿಗ್ಗೆ. ಹಾಗೇನೆ ಮೆಂತ್ಯ ಸೊಪ್ಪಿನ ಸ್ವರಸವನ್ನ ಕುಡಿಯೋದ್ರಿಂದ ಕ್ಯಾಲ್ಸಿಯಂನ ಕೊರತೆನೇ ಕಮ್ಮಿ ಆಗುತ್ತೆ, ಒಂದು 8ರಿಂದ 10 ಚಮಚ ಕುಡಿಯೋದ್ರಿಂದ. ಹಾಗೆ ಕೊತ್ತಂಬರಿ ಸೊಪ್ಪಿನ ಸ್ವರಸವನ್ನು ಕುಡಿಯೋದ್ರಿಂದನೂ ಕೂಡ ರಕ್ತಹೀನತೆ ಸಮಸ್ಯೆ ಕಡಿಮೆ ಆಗುತ್ತೆ 1-2 ಚಮಚ. ಹಾಗೇನೆ ನುಗ್ಗೆ ಸೊಪ್ಪಿನ ಸ್ವರಸವನ್ನು ಕುಡಿಯೋದ್ರಿಂದ ಎಲ್ಲ ಪೋಷಕ ಸತ್ವಗಳು ನುಗ್ಗೆ ಸೊಪ್ಪಿನಲ್ಲಿ ಅದರ ಟ್ಯಾಬ್ಲೆಟ್ ಮಾರ್ತಾ ಇದ್ದಾರೆ,
ಅದ್ಭುತವಾಗಿರ್ತಕ್ಕಂಥ ಮಿನರಲ್ಸು, ಅದ್ಭುತವಾಗಿರ್ತಕ್ಕಂಥ ವಿಟಮಿನ್ಸು ಹಾಗೂ ಪ್ರೋಟೀನ್ ಅಂಶ, ಫೈಬರ್ನ ಅಂಶ ಅದರಲ್ಲಿದೆ. ಇವೆಲ್ಲ ಸಮರ್ಪಕವಾಗಿ ನಮ್ಗೆ ಸಿಗ್ತದೆ. ಸೊಪ್ಪನ್ನು ಜಜ್ಜಿ ರಸವನ್ನು ಕುಡಿಬೋದು, ಅದನ್ನು ಚೆನ್ನಾಗಿ ಕುದಿಸಿ ಅದನ್ನು ನೀರು ಬಸ್ತು ಅದನ್ನು ಬೆಳ್ಳುಳ್ಳಿ ಒಗ್ಗರಣೆಯನ್ನು ಹಾಕಿ ಪಲ್ಯ ಮಾಡಿಕೊಂಡು ಸೇವನೆ ಮಾಡಬಹುದು. ಅಥವಾ ನಮ್ಮ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಸೊಪ್ಪು ಸಾರು ಅಂತ ಮಾಡ್ತಾರೆ, ಅದು ಕೂಡ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ಶರೀರಕ್ಕೆ ತುಂಬುತ್ತದೆ. ಇವನ್ನೆಲ್ಲ ಮರ್ತಿದ್ದೇವೆ ನಾವು. ಸೊಪ್ಪು ಸಾರು, ಸೊಪ್ಪಿನ ಪಲ್ಯ. ನಮ್ಮ ಉತ್ತರ ಕರ್ನಾಟಕದಲ್ಲಿ ರೊಟ್ಟಿ ತಿನ್ನೋದ್ರಿಂದ ನಾವು ಪಲ್ಯ ತಿಂತಿದ್ವಿ. ದಕ್ಷಿಣ ಕರ್ನಾಟಕದಲ್ಲಿ ಈ ಕಡೆ ಭಾಗದ ಜನ ಮುದ್ದೆ ತಿನ್ನೋದ್ರಿಂದ ಸೊಪ್ಪಿನಿಂದ ಸಾರು ಮಾಡ್ತಾ ಇದ್ರು. ಒಟ್ಟಿನಲ್ಲಿ ಸೊಪ್ಪಿನ ಬಳಕೆ ಯಥೇಚ್ಛವಾಗಿ ಹಿಂದಿನ ಕಾಲದಲ್ಲಿ. ಆರೋಗ್ಯವಾಗಿದ್ರು ಮನುಷ್ಯ. ಬರೀ ಈ ಚಿಲ್ಕರ್ವೆ ಸೊಪ್ಪು ಅಂತ ಏನ್ ಹೇಳ್ತಾರಲ್ಲ, ಕಿರಿಕ್ಸಾಲಿ ಸೊಪ್ಪು, ಅದ್ರ ಜ್ಯೂಸ್ ಅನ್ನ ಒಂದು ಗ್ಲಾಸ್ ಕುಡಿಯೋದ್ರಿಂದ ಒಂದು 5-6 ತಿಂಗಳಲ್ಲಿ ಕನ್ನಡಕನೇ ಹೋಗ್ಬಿಡುತ್ತೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಕಣ್ಣಿನ ಪೋಷಕ ಸತ್ವವನ್ನ ಒಂದು ಹೆಚ್ಚಿಸುವ, ಕಣ್ಣಿನ ಆರೋಗ್ಯವನ್ನ ಕ್ರಿಯಾಶೀಲಗೊಳಿಸುವ ಶಕ್ತಿ ಆ ಚಿಲ್ಕರ್ವೆ ಅಂತ ಹೇಳ್ತಾರಲ್ಲ, ಅದು ಕಿರಿಕ್ಸಾಲಿ ಅಂತ ಕರೀತಾರೆ, ಆ ಸೊಪ್ಪಿನಲ್ಲಿದೆ. ಬಸಳೆ ಸೊಪ್ಪನ್ನು 4-5 ಎಲೆ ಅಗದು ತಿನ್ನೋದ್ರಿಂದ ಬಾಯಿ ಹುಣ್ಣುಗಳು ಒಂದೇ ದಿವಸಕ್ಕೆ ಕಡಿಮೆ ಆಗ್ತವೆ. ಬಾಯಲ್ಲಿ ಅಲ್ಸರ್ ಹುಣ್ಣುಗಳಾಗಿರ್ತವೆ. ಅಷ್ಟು ನಮ್ಮ ಶರೀರವನ್ನು ತಂಪು ಮಾಡುವ ಶಕ್ತಿ ಅದಕ್ಕಿದೆ. ಯಾವ್ಯಾವ ಸೊಪ್ಪುಗಳಲ್ಲಿ ಎಂತೆಂಥ ಅದ್ಭುತವಾಗಿರ್ತಕ್ಕಂಥ ಸತ್ವಗಳಿದಾವೆ ಅಂತಕ್ಕಂಥದ್ದು ಗೊತ್ತೇ ಆಗ್ತಾ ಇಲ್ಲ ನಮಗೆ. ದಂಟಿನ ಸೊಪ್ಪನ್ನು ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಕ್ಯಾಲ್ಸಿಯಂ ವೃದ್ಧಿ ಆಗುತ್ತೆ, ಮೂಳೆಗಳ ಶಕ್ತಿ ಕ್ರಿಯಾಶೀಲವಾಗುತ್ತೆ, ಹಾಗೂ ಮಾಂಸಖಂಡಗಳು ಬಲವರ್ಧನೆ ಆಗ್ತವೆ. ಇದೇ ಒಂದು ಸೊಪ್ಪು ಅಂತಲ್ಲ, ಎಲ್ಲಾ ಸೊಪ್ಪಿನಲ್ಲೂ ನಮ್ಮ ಶರೀರದ ಆರೋಗ್ಯವನ್ನು ಕಾಪಾಡುವ ಸರ್ವ ಶಕ್ತಿ ಅಡಗಿದೆ. ಇದು ಪ್ರಕೃತಿಯ ಪ್ರಸಾದ ಸೊಪ್ಪು ಅಂದ್ರೆ. ಆ ಸೊಪ್ಪನ್ನ ನಾವು ಮರ್ತಿರೋದು ಬಹಳ ದೊಡ್ಡ ದುರ್ದೈವ ಅಂತ ಹೇಳ್ಬೋದು. ಅದಕ್ಕಾಗಿ ತಾವು ವಾರಕ್ಕೆ ಒಂದು 2-4 ಬಾರಿ ಆದ್ರೂ ಸೊಪ್ಪಿನ ಪಲ್ಯ, ಸೊಪ್ಪಿನ ಸಾರು, ಸೊಪ್ಪಿನ ಜ್ಯೂಸ್ಗಳ ಸೇವನೆಯನ್ನು ಮಾಡೋದನ್ನ ಕಲೀರಿ. ಗ್ರೀನ್ ಲೀವ್ಸ್ ಜ್ಯೂಸ್ ಥೆರಪಿ ಅಂತಾನೆ ನಾವು ಮಾಡ್ತೇವೆ. ಒಂದೊಂದು ದಿವಸ ಒಂದೊಂದು ಸೊಪ್ಪಿನ ಜ್ಯೂಸನ್ನು ಕುಡಿಯೋದ್ರಿಂದ ಮನುಷ್ಯನ ಆರೋಗ್ಯದಲ್ಲಿ ಅದ್ಭುತವಾಗಿರ್ತಕ್ಕಂಥ ಪರಿಣಾಮ ಬೀರ್ತದೆ. ಶರೀರ ಚುರುಕಾಗಿರ್ತದೆ, ಪ್ರಸನ್ನವಾಗಿರ್ತದೆ. ಸುಸ್ತು, ನಿಶಕ್ತಿ, ನರದೌರ್ಬಲ್ಯತೆಗಳು ಇವೆಲ್ಲವುಗಳು ಕೂಡ ದೂರ ಆಗ್ತವೆ. ಸೊಪ್ಪಿನ ಜ್ಯೂಸ್ ಮಾಡೋದು, ಅದರಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸ, ರುಚಿಗೆ ತಕ್ಕಷ್ಟು ಸೈಂಧವ ಲವಣವನ್ನು ಬೆರೆಸಿ ಕುಡಿದು ಬಿಡೋದು. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಪರಿವರ್ತನೆಗಳು ಬರ್ತಾವೆ ಅಂದ್ರೆ ನೋಡಿ ನೀವು. BP ಇರೋರಿಗೆ, ಶುಗರ್ ಇರೋರಿಗೆ, ಹೃದಯ ಸಮಸ್ಯೆ ಇರೋರಿಗೆ ಈ ಸೊಪ್ಪಿನ ಜ್ಯೂಸ್ ಕುಡಿಸ್ತಾ ಹೋಗಿ ನೋಡಿ, ಅದ್ಭುತವಾಗಿ ಅವರ BP, ಶುಗರು, ಆಮೇಲೆ ಕೊಲೆಸ್ಟ್ರಾಲ್ ಸಮಸ್ಯೆ ಇವೆಲ್ಲವುಗಳು ಕೂಡ ಸನಿಂತಾನೆ ದೂರ ಆಗ್ತಾ ಹೋಗ್ತವೆ. ಇದನ್ನ ಸೊಪ್ಪಿನ ಜ್ಯೂಸ್ ಕುಡಿದ್ರೆ ಚರ್ಮದ ಕಾಂತಿ ಎಷ್ಟು ವೃದ್ಧಿ ಆಗುತ್ತಂದ್ರೆ ಚರ್ಮ ನಳನಳಿಸ್ತಾ ಇರ್ತದೆ. ತಲೆಯಿಂದ ಪಾದದವರೆಗೂ ಚರ್ಮದ ಕಾಂತಿ ಹೆಂಗಾಗುತ್ತೆ ಅಂತ ಹೇಳಿ ನಾವೇನು ಮೇಕಪ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಬರೋದಿಲ್ಲ. ಹಾಗೆ ಹೊರಗೂ ತೇಜಸ್ಸು, ಒಳಗೂ ತೇಜಸ್ಸು, ಹೊರಗೂ ಶಕ್ತಿ, ಒಳಗಡೆ ಕೂಡ ಮನಸ್ಸು ಪ್ರಸನ್ನವಾಗಿ ಮನಸ್ಸಿನ ವಿಕಾರಗಳನ್ನು ಕೂಡ ದೂರ ಮಾಡುವ ಸತ್ವ ಈ ಸೊಪ್ಪಿನಲ್ಲಿರೋದ್ರಿಂದ ನಾವೆಲ್ಲರೂ ಈ ಸೊಪ್ಪಿನ ಉಪಯೋಗವನ್ನ ಪಡ್ಕೊಳ್ಬೇಕಂದ್ರೆ ನಾವು ನಿರಂತರವಾಗಿ ಸೊಪ್ಪಿನ ಬಳಕೆಯನ್ನ ಮಾಡೋದನ್ನ ಕಲಿಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಆತ್ಮೀಯರೇ, ಈ ಮಾಹಿತಿಯನ್ನ ಎಲ್ಲರಿಗೂ ಶೇರ್ ಮಾಡಿ. ಆಹಾರದ ಬಗ್ಗೆ ಜ್ಞಾನವಿಲ್ಲದೆ ಆರೋಗ್ಯವಾಗಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ನಮ್ಮ ಉದ್ದೇಶ ಸದೃಢ ಭಾರತ ಹಾಗೂ ಆರೋಗ್ಯವಂತ ಭಾರತದ ನಿರ್ಮಾಣಕ್ಕಾಗಿ ಆರೋಗ್ಯ ಜ್ಞಾನವನ್ನ ಎಲ್ಲರಲ್ಲೂ ಪಸರಿಸಬೇಕು ಅಂತಕ್ಕಂಥದ್ದು. ಅದಕ್ಕೆ ತಮ್ಮೆಲ್ಲರ ಸಹಕಾರದ ಅಗತ್ಯತೆ ಇದೆ. ತಾವೆಲ್ಲರೂ ಕೂಡ ಈ ವಿಡಿಯೋನ ಹೆಚ್ಚು ಶೇರ್ ಮಾಡೋದ್ರಿಂದ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ತಮ್ಮಿಂದ ಪ್ರೋತ್ಸಾಹ ಸಿಗುತ್ತದೆ. ತಮ್ಮಿಂದ ನಾವು ಬಯಸೋದೇನೆಂದರೆ ಪ್ರೀತಿ ಮತ್ತು ವಿಶ್ವಾಸ. ಹಾಗಾಗಿ ನಮ್ಮ ಕೈಲಾದ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ತಾವು ಕೂಡ ಈ ಒಂದು ವಿಚಾರಗಳನ್ನು ಪ್ರೋತ್ಸಾಹಿಸಬೇಕು, ಇದಕ್ಕೆ ತಾವು ಬೆಂಬಲಿಸಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ಮಾಡಿಕೊಳ್ತಾ, ನಮ್ಮ ಆಶ್ರಮದಲ್ಲಿ 5 ದಿನದ ವಿಶೇಷ ಯೋಗ ತರಬೇತಿ ಶಿಬಿರ ಇರ್ತದೆ. ಅಲ್ಲಿ ಆಹಾರ ಪದ್ಧತಿ, ಜೀವನ ಪದ್ಧತಿ, ಯೋಗ, ಧ್ಯಾನ ಇವುಗಳನ್ನು ಹೇಳಿಕೊಡುತ್ತೇವೆ. ಅವುಗಳನ್ನು ನೀವು ಸರಿಯಾಗಿ ಕಲ್ತ್ಕೊಂಡ್ರೆ 100 ವರ್ಷ 106 ವರ್ಷ ಆರೋಗ್ಯವಾಗಿ ನೆಮ್ಮದಿಯಿಂದ ಬದುಕಬಹುದು. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.